ಮೈಕ್ ಹಾಕಿಲ್ಲ ಇವತ್ತು, ಸೊ ಹಂಗೆ ಮಾತಾಡಕತ್ತೀನಿ. ವಿಷಯ ಏನಪ್ಪ ಅಂತಂದ್ರೆ, ಕೇಂದ್ರ ಮಂತ್ರಿ ಮಂಡಲದ ಮೊದಲ ವಿಕೆಟ್ ಪತನ ಅಂದ್ರೆ ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವರು, ಶಿಕ್ಷಣ ಮಂತ್ರಿ ಏನಿದ್ರು, ಅವರು ತಮ್ಮ ರಾಜೀನಾಮೆ ಕೊಟ್ಟರು. ಅದೇ ರೀತಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಏನೈತಲ್ಲ, ಇವರ ಒಂದು ಜಯ ಅಂತಾನ ಅನ್ಬೋದು, ಮೊದಲ ಜಯ ಅಂತ ಅನ್ಬೋದು. ಆದ್ರೆ ಕೆಲವೊಂದಿಷ್ಟು ವಿಷಯನ ಹೇಳ್ಬೇಕು. ಏನಪ್ಪಾ ಅಂತಂದ್ರೆ, ಇದು ಏನು ಇವರು ಹೋರಾಟಗಾರರು ಅದರಲ್ಲ, ಏನು ನೀಟಿಗೆ ಅನ್ಯಾಯ ಆಗೈತಿ ಅಂತ ಹೇಳಕತ್ತಾರ, ಇವರೆಲ್ಲ ಏನ್ ಜಂತರ್ ಮಂತರದೊಳಗೆ ಸೇರ್ಕೊಂಡಾರ. ಅಂದ್ರೆ ಸೋನಮ್ ವಾಂಗ್ಚುಕ್ ಆಗ್ಬಹುದು, ಆಮೇಲೆ ಅಭಿಜಿತ್ ದಿಪ್ಕಿ ಆಗ್ಬಹುದು, ಏನ್ ಎಲ್ರು ಅದಾರ. ಇವರೆಲ್ಲರೂ ಮೊದಲ ವಿಕೆಟ್ ಪತನ ಆಗ್ಬೇಕು ಅಂತ ಏನ್ ಗಟ್ಟಿ ಹಿಡಿದಿದ್ರು. ಅಂದ್ರೆ ಒಟ್ಟ ಅವ್ರು 3 ಸವಾಲುಗಳು ಇದ್ವು, ಅಂದ್ರೆ 3 ಬೇಡಿಕೆಗಳು ಇದ್ವು. ಅನ್ನದ್ದು ಏನು ಹುಡುಗರು ಸತ್ರಲ್ಲ, ಅವರು ಸೂಸೈಡ್ ಮಾಡ್ಕೊಂಡು ಅವರಿಗೆ ಒಬ್ಬೊಬ್ಬರಿಗೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು. ಎರಡನೇದ್ದು, ಮೊದಲದ ಇದು ಯಾವುದು, ಧರ್ಮೇಂದ್ರ ಪ್ರಧಾನ್ ಅವರು ಇಸ್ತಿಫಾ ಅಂದ್ರೆ ರಾಜೀನಾಮೆ ಕೊಡಬೇಕು. ಎರಡನೇದು ಇದು, ಮತ್ತೆ ಮೂರನೇದು ಏನೈತಲ್ಲ, ಯಾರ ಮೇಲೂ FIR ಆಗ್ಬಾರ್ದು ಈ ಗಲಾಟೆ ಒಳಗೆ ಆದವ್ರದ್ದು ಅಂತ ಹೇಳಿ. 1 ಮಿನಿಟ್. ಸೊ ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ 2 ಒಪ್ಕೊಂಡಿತ್ತು, 3ನೇದು ಒಪ್ಕೊಂಡಿದ್ದಿಲ್ಲ ಅಂತ ನಿನ್ನೆ ಮೆಸೇಜ್ ಇತ್ತು. ಅದರಂಗ ಇವತ್ತು ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ಒಂದು ಇಸ್ತಿಫಾ ಅಂದ್ರೆ ರಾಜೀನಾಮೆ ತಗೊಂಡೈತಿ ಸರ್ಕಾರ. ಈ ಮುಖಾಂತರ CJP ಅವರು ಮತ್ತೆ ಅದಕ್ಕೆ ಸಂಬಂಧಪಟ್ಟಿರೋ ಟೀಮ್ನವ್ರು ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು. ಐ ಥಿಂಕ್ ಸೊ ಒಂದು ಗೆಲುವು ಇದು ಅಷ್ಟ, ಯಾರ್ದು ಪ್ರತಿಭಟನಾಕಾರರದು ಒಂದೇ ಗೆಲುವು ಸಂಪೂರ್ಣ ಆದ್ಮೇಲೆ ಸೆಲೆಬ್ರೇಟ್ ಮಾಡಬೇಕು, ಗೆಲುವು ಆದ್ಮೇಲೆ ಸೆಲೆಬ್ರೇಟ್ ಮಾಡಬಾರ್ದು ಅನ್ನೋದು ಒಂದು ಅನಿಸಿಕೆ ಅಷ್ಟ. ಯಾಕಪ್ಪ ಅಂತಂದ್ರೆ ಇನ್ನೂ 2 ಗೆಲುವು ಆಗವದವು. ಗೆಲುವು ಅಂತಂದ್ರೆ ಅದನ್ನ ಸ್ವಂತವಾಗಿ ನಮ್ಮದೇ ಗೆಲುವು ಅಂತ ಅನ್ಕೊಳ್ಬಾರ್ದು. ಆ ತರ ಅನ್ಕೊಳ್ಳೋದಕ್ಕಿಂತ ದೇಶದ ಜನರ ಗೆಲುವು, ಮತ್ತೆ ಏನು ಈ 22 ಜನ ಹುಡುಗರು ಅನ್ಯಾಯವಾಗಿ ಏನು ಸುಸೈಡ್ ಮಾಡ್ಕೊಂಡ್ರಲ್ಲ, ಅವ್ರಿಗೆ ಇದು ಡೆಡಿಕೇಟ್ ಮಾಡ್ಬೇಕು ಈ ಗೆಲುವು. ಅಂದ್ರೆ ಈ ಗೆಲುವು ಯಾರ್ಯಾರು ಹೋರಾಟ ಮಾಡ್ಕೊಂತ ಬಂದಾರ ಅವರು ಈ ಗೆಲುವು ಅಂತ ಅನ್ಕೋಬಾರ್ದು. ಗೆಲುವನ್ನ ದೇಶದ ಜನತೆಗೆ ಬಿಡಬೇಕು. ಹಿಂದೆ ನೀಟ್ ಫೇಸ್ ಮಾಡಿದವರು, ಅನ್ಯಾಯಕ್ಕೆ ಒಳಗಾದವ್ರಿಗೆ ಡೆಡಿಕೇಟ್ ಮಾಡಬೇಕು. ಮತ್ತೆ ಈಗೇನು ನೀಟ್ ಫೇಸ್ ಮಾಡ್ಬೇಕಾಗ್ಯಾರ ಅವ್ರಿಗೆ ಡೆಡಿಕೇಟ್ ಮಾಡಬೇಕು. ಮತ್ತೆ ಮುಂದೆ ನೀಟ್ ಫೇಸ್ ಮಾಡಬೇಕು ಅಂದ್ರೆ ತಮ್ಮ ಭವಿಷ್ಯನ ತಮ್ಮ ಜೀವನನ ರೂಪಿಸ್ಕೋಬೇಕಲ್ಲ ಯಾರ್ಯಾರು, ಅವ್ರಿಗೆ ಇದು ಡೆಡಿಕೇಟ್ ಮಾಡಬೇಕು ಅಂತ ಒಂದು ಅಂದಾಜಿನ ಮೇಲೆ ನಮ್ಮ ಒಂದು ಅನಿಸಿಕೆ. ಅಂದ್ರೆ ಸಂಪಾದಕೀಯ ದೃಷ್ಟಿಕೋನದಿಂದ ನಾನು ಹೇಳಕತ್ತೀನಿ. ಅದೇ ರೀತಿ ಏನು ಮಾನ್ಯ ಧರ್ಮೇಂದ್ರ ಪ್ರಧಾನ್ ಅವ್ರದ್ದು ಏನು ಒಂದು ರಾಜೀನಾಮೆ ಆಗೈತಿ, ಅದರಿಂದ ಎಲ್ಲರೂ ಸೆಲೆಬ್ರೇಟ್ ಮಾಡಿದ್ರು. ಸ್ವಲ್ಪ ಪ್ರಮಾಣದೊಳಗೆ ಸೆಲೆಬ್ರೇಟ್ ಮಾಡಿದ್ರೆ ಅಡ್ಡಿಲ್ಲ, ಜಾಸ್ತಿ ಸೆಲೆಬ್ರೇಟ್ ಮಾಡಕ್ ಹೋಗ್ಬಾರ್ದು. ಯಾಕಂತಂದ್ರೆ ದೇಶದ ನಾವೇ ಚುನಾಯಿತರಾಗಿ ಕಳಿಸಿರೋ ಒಂದು ದೇಶದ ಸರ್ಕಾರಕ್ಕೆ ನಾವು ಒಂಥರ ಹರ್ಟ್ ಟೈಪ್ ಆಗಬಾರ್ದು ಅನ್ನೋದು ನಮ್ಮೊಂದು ಅಂದಾಜು. ಅದಾದ್ಮೇಲೆ ಇನ್ನು 2 ಏನೋ ಬೇಡಿಕೆಗಳು ಅದ. ಒಂದು, ಹುಡುಗರು ಏನು ಸುಸೈಡ್ ಮಾಡ್ಕೊಂಡ್ರೆ ಅವ್ರಿಗೊಬ್ಬೊಬ್ಬರಿಗೆ 1 ಕೋಟಿ ಪರಿಹಾರ ಕೊಡ್ಬೇಕಂತ ಹೇಳಿ ಬಹುಶಃ ಹೆಚ್ಚು ಕಡಿಮೆ ಸರ್ಕಾರ ಅದು ಕೊಡುತ್ತ. ಅದಾದ್ಮೇಲೆ ಎಲ್ರ ಮೇಲೆ ಇರೋ ಈ ದೊಂಬಿ ಗಲಾಟೆ ಯಾರ್ಯಾರು ಮಾಡಿಸಿದ್ರು ಏನಾಯ್ತು ಅನ್ನೋದಿತ್ತಲ್ಲ, ಇದ್ರ ಮೇಲೆ FIRಗಳು ಆಗ್ಬಾರ್ದು, ಅವ್ರ ಮೇಲೆ ಅದು ಕ್ರಿಮಿನಲ್ ಕೇಸ್ ಆಗ್ಬಾರ್ದು ಅಂತ ಅದು ಒಂದು CJP ಅವ್ರ ಕಡೆಯಿಂದ ಬೇಡಿಕೆ ಐತಿ. ಅದಕ್ಕೆ ಕೇಂದ್ರ ಸರ್ಕಾರ ಆಯ್ತು ಅಂತ ಒಪ್ಕೊಂಡೈತಿ. ಆದ್ರೆ ಇಲ್ಲೇ ಕೆಲವೊಂದಿಷ್ಟು ಸಮಸ್ಯೆಗಳು ಬರ್ತಿರ್ತವೆ. ಹೆಂಗ ಅಂತಂದ್ರೆ, ಒಂದು ಸಾರಿ ದೊಂಬಿನೋ ಗಲಾಟಿನೋ ಮುಷ್ಕರನೋ ಧರಣಿನೋ ಅಲ್ಲಿ ಘರ್ಷಣೆ ಅಂತ ಆದಾಗ, ಆ ಘರ್ಷಣೆಗೆ ಸಂಬಂಧಪಟ್ಟಂಗ ಗಲಾಟೆಗಳು, FIRಗಳು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ಗಳು ಏನ್ರ ಆತಪ್ಪ ಅಂತಂದ್ರೆ, ಒಂದು ಸಾರಿ ಆತಪ್ಪ ಅಂತಂದ್ರೆ ಅದನ್ನು ವಾಪಸ್ ತಗೊಳಕ ಬರ್ತಿರಂಗಿಲ್ಲ. ಕೆಲವೊಂದಿಷ್ಟು ದಾರಿಗಳು ಬಿಟ್ರಂದ್ರೆ ಬೇರೆ ದಾರಿಯಿಂದ ತಗೊಳಕ್ ಬರಲ್ಲ. ಬಹುಶಃ ಕೇಂದ್ರ ಸರ್ಕಾರ ತನ್ನ ಕ್ಯಾಬಿನೆಟ್ ಒಳಗ ತಗೋಬಹುದು, ಆಯ್ತು ಇಂಥವ್ರು ಇಂಥ ಜಗಳದೊಳಗೆ, ಇಂಥ ವಿಚಾರದೊಳಗ ಇಂಥವ್ರು ಇಷ್ಟಿಷ್ಟು ಗಲಾಟೆ ಒಳಗೆ ಹಿಂಗಾಗಿದ್ರು ಅದು ಯಾವ್ದು ತೊಂದರೆ ಇಲ್ಲ. ಅಂದ್ರೆ ಅದನ್ನ ನಾವು ಆ ಒಂದು ಹೋರಾಟ, ಧರಣಿನ ನಾವು ನಿಯಂತ್ರಣಕ್ಕೆ ತಗೊಳ್ಳೋ ಸಲುವಾಗಿ ಸಾಮಾಜಿಕ ಕಳಕಳಿಯಿಂದ ಲಾಠಿ ಚಾರ್ಜ್ ಮಾಡ್ಬೇಕಾಯ್ತು ಅಂತ ಹೇಳಿ ಏನಾದ್ರು ಕ್ಯಾಬಿನೆಟ್ ಒಳಗ ಅಪ್ರೂವಲ್ ಮಾಡಿದಾರಪ್ಪ ಅಂತಂದ್ರೆ ಬಹುಶಃ ಅದು ಆಗೋ ಸಾಧ್ಯತೆ ಐತಿ. ಮತ್ತು ಕ್ಯಾಬಿನೆಟ್ ಒಳಗೆ ಅಪ್ರೂವಲ್ ಆತಪ್ಪ ಅಂತಂದ್ರೆ, ಕೇಂದ್ರದೊಳಗ ಸದನದೊಳಗ ಅಪ್ರೂವಲ್ ಆತಪ್ಪ ಅಂತಂದ್ರೆ ಅದನ್ನ ಸುಪ್ರೀಂ ಕೋರ್ಟಿಗೆ ಹೋಗುತ್ತೆ. ಸೊ ಸುಪ್ರೀಂ ಕೋರ್ಟ್ ನೋಡುತ್ತಿಲ್ಲ, ಸರ್ಕಮ್ಟನ್ಸ್ ನೋಡುತ್ತ, ನೀವು ಹೇಳ್ತಿರೋದು ಸರಿ ಐತಾ
ಅಂದ್ರೆ ಕ್ಯಾಬಿನೆಟ್ ಏನು ನಿರ್ಧಾರ ತಗೊಂಡೈತಿ, ಕ್ಯಾಬಿನೆಟ್ ತಗೊಂಡಿರೋ ನಿರ್ಧಾರನ ಅದ್ರೊಳಗ ಸಾಮಾಜಿಕ ಕಳಕಳಿ ಐತಿ, ಯಾರದೇ ವೈಯಕ್ತಿಕ ಹಿತಾಸಕ್ತಿ ಇಲ್ಲ ಅಂತ ಅಂದಾಗ ಮಾತ್ರ ಅದು ಕನ್ಸಿಡರ್ ಮಾಡುತ್ತಾ ಮತ್ತೆ ಅದಕ್ಕ ಸೈನ್ ಕೊಡ್ಬೋದು. ಬಟ್ ಈ ತರದ್ದು ದೇಶದೊಳಗ ವಿಶೇಷವಾಗಿ ಆಗಿಲ್ಲ. ಯಾಕಪ್ಪ ಅಂತಂದ್ರ ಈಗೇನ ಕರ್ನಾಟಕದೊಳಗ ಈ ಹಳೆ ಹುಬ್ಬಳ್ಳಿ ಒಳಗ ಒಂದು ಕೇಸ್ ಆಗಿತ್ತು. ಮೊನ್ನೆ ಸಿದ್ದರಾಮಯ್ಯನವರು ಸಿಎಂ ಇದ್ದಾಗ ಅದಕ್ಕೊಂದು ಕ್ಯಾಬಿನೆಟ್ ದಿಂದ ಅಪ್ರೂವಲ್ ತಗೊಂಡು ಅದನ್ನ ಕೋರ್ಟಿಗೆ ಕಳಿಸಿದ್ರು. ಕೋರ್ಟ್ ಅದಕ್ಕೆ ಮಾನ್ಯ ಮಾಡ್ಲಿಲ್ಲ. ಆಮೇಲೆ ಅದಕ್ಕೆ ಅಪೀಲ್ಗಳು ಬರ್ತಿರ್ತಾವ, ವಿರೋಧಗಳು ವ್ಯಕ್ತ ಆಗ್ತಿರ್ತಾವ. ಇದು ಒಂದ್ ಸೈಡ್, ಅಂದ್ರೆ ಕೇಸ್ ವಾಪಸ್ ತಗೊಳ್ಳೋ ವಿಚಾರವಾಗಿ ನಾ ಹೇಳಕತ್ತೀನಿ. ಇದು ಒಂದ್ ಸೈಡ್. ಇನ್ನ ಎರಡನೇ ಸೈಡ್ ಅಪ್ಪ ಅಂತಂದ್ರ ಏನು ಕೇಸ್ಗಳು ಅದಾವು ಅವನ್ನ ಇವರೇನು ಕೇಸ್ ಹಾಕೊಂಡಾರ ಹೋರಾಟಗಾರರು, ಇವರೇನು ಪ್ರತಿಭಟನಾಕಾರರು ಅದಾರಲ್ಲ, ಇವ್ರು ಕೇಸ್ ಹಾಕೊಂಡ ಮೇಲೆ ಇವರು ಸ್ವತಃ ಕೋರ್ಟಿಗೆ ಹೋಗಿ ಅದನ್ನ ಖಾಯಿಷ್ ಮಾಡಿಸ್ಬೇಕು. ಅಂದ್ರೆ ಸರ್ಕಮ್ಟನ್ಸ್ ನಮ್ಮ ಪರವಾಗಿ ಇತ್ತು, ನಾವು ದೊಂಬಿ ಗಲಾಟೆ ಈ ತರ ಎಲ್ಲ ಮಾಡಿಲ್ಲ ಅಂತಂದು ಖಾಯಿಷಿಗೆ ಹೋಗ್ಬೇಕು. ಸುಪ್ರೀಮಿಗೆ ಖಾಯಿಷಿಗೆ ಹೋಗ್ಬೇಕಂತಂದ್ರೆ ಕೇಂದ್ರ ಸರ್ಕಾರ ಇಲ್ಲಿ ಏನ್ ಮಾಡ್ಬೇಕಂತಂದ್ರ ನಿಜವಾಗಲೂ ಅದು ದೊಂಬಿ ಗಲಾಟೆ ಆಗಿದ್ದ ಇತ್ತಂದ್ರ ಅವ್ರಿಗೆ ಶಿಕ್ಷೆ ಕೊಡಿಸ್ಲೇಬೇಕಾಗಿತ್ತಂದ್ರ ಕೇಂದ್ರ ಸರ್ಕಾರಕ್ಕೆ ಕೋರ್ಟ್ ಕೇಳಿದಾಗ ಕೇಂದ್ರ ಸರ್ಕಾರ ಏನ್ ಹೇಳ್ಬೇಕಾಗತ್ತಂದ್ರ, ಇಲ್ಲ ಅದು ಸುಳ್ಳು ಹೇಳಕತ್ತಾರ ಅವರು ದೊಂಬಿ ಗಲಾಟೆ ಮಾಡ್ಯಾರ ಅಂತಾನ ಸಮರ್ಥಿಸ್ಕೋಬೇಕಾಗತ್ತ. ಆದ್ರೆ ಈ ವಿಚಾರದೊಳಗ ಕೇಂದ್ರ ಸರ್ಕಾರ ಆಯ್ತು ನಿಮ್ಗೆ ನಾವು ಮಾತು ಕೊಟ್ಟಂಗ ನಾವ್ ಯಾವುದೇ ರೀತಿಯಿಂದ ಅದಕ್ಕೆ ತಡೆ ಹಿಡಿಯಂಗಿಲ್ಲ, ವಿರೋಧ ಮಾಡಂಗಿಲ್ಲ ಅಂತಂದಾಗ ಏನ್ ಪ್ರತಿಭಟನಾಕಾರರ ಇವರು ಕೇಂದ್ರ ಸುಪ್ರೀಂ ಕೋರ್ಟಿಗೆ ಹೋಗಿ ಖಾಯಿಷಿಗೆ ಹೋಗ್ಬೇಕು. ಅವಾಗ ಕೋರ್ಟ್ ಖಾಯಿಷ್ ಮಾಡುತ್ತೆ. ಎರಡನೇದ್ದು. ಇನ್ನು ಮೂರನೇದ್ದು, ಈ ಎಲ್ಲಾ ಸರ್ಕಮ್ಟನ್ಸ್ ಮುಗಿದ ಮೇಲೆ ದೊಂಬಿ ಗಲಾಟೆ ಇನ್ನೊಂದು ಮತ್ತೊಂದು ಇವರೆಲ್ಲ ಮುಗಿದ ಮೇಲೆ ತಮ್ಮ ಮನೆಗೆ ಹೋದಾಗ ಪೊಲೀಸರು 90 days or 45 days ಏನೋ ಟೈಮ್ ಐತಲ್ಲ ಅದಕ್ಕೆ ಚಾರ್ಜ್ ಶೀಟ್ ಹಾಕಕ್ಕ, ಆ ಚಾರ್ಜ್ ಶೀಟ್ ಹಾಕ್ಬೇಕಂತಂದ್ರೆ ಅಲ್ಲಿ ಬಿ ರಿಪೋರ್ಟ್ ಹಾಕ್ಬೇಕಾಗತ್ತ. ಈ ಮೂರು ಸಾಧ್ಯತೆಗಳು ಬಿಟ್ರಂದ್ರ ಬೇರೆ ಸಾಧ್ಯತೆಗಳು ಇಲ್ಲ. ಬಿ ರಿಪೋರ್ಟ್ ಹಾಕಿದ್ರು ಕೂಡ ಅದು ಕೋರ್ಟಿಗೆ ಬರುತ್ತ, ಅದು ಕೂಡ ವಿಚಾರ ಮಾಡತ್ತ. ಅಂದ್ರೆ ಇಲ್ಲಿ ಕೋರ್ಟ್ಗೂ ಕೂಡ ತನ್ನ ಒಂದು ವಿವೇಚನೆಗೆ ಅವಕಾಶ ಇರ್ತಾವ. ವಿವೇಚನೆ ಐತೆ ಇಲ್ಲ ನೋಡ್ಕೊಂಡು, ಅಂದ್ರೆ ತನ್ನ ವಿವೇಚನೆಗೆ ಬರ್ತಾ ಇಲ್ಲ ಅಂತ ನೋಡ್ಕೊಂಡು, ಹೌದು ಸರ್ಕಾರ ಹೇಳಿದ್ ಸರಿ ಅಥವಾ ಇವ್ರು ವಾದ ಮಾಡೋದು ಅಂದ್ರೆ ಪ್ರತಿಭಟನಾಕಾರರು ವಾದ ಮಾಡಿದ್ ಸರಿ, ನಮ್ ಕಡೆ ಏನೂ ತಪ್ಪಿಲ್ಲ ಅಂದ್ರೆ ಅವ್ರ ಕಡೆ ಏನೂ ತಪ್ಪಿಲ್ಲ ಅಂತ ಹೇಳಿ ಕೋರ್ಟ್ ಅನ್ಕೊಂಡು ತನ್ನ ಒಂದು ವಿವೇಚನೆಗೆ ತಗೊಂಡು ಹೌದು ಸರಿ ಅಂತಂದ್ರೆ ಮಾತ್ರ ಖಾಯಿಷ್ ಆಗತ್ತ ಅಥವಾ ಕೊಲ್ಯಾಪ್ಸ್ ಆಗತ್ತ ಅಥವಾ ಬಿ ರಿಪೋರ್ಟ್ ಹಾಕ್ಬಹುದು. ಬಹುಶಃ ಇದನ್ನು ಬಿಟ್ರಂದ್ರ ಕೇಂದ್ರ ಸರ್ಕಾರ ಅದನ್ನ ಹೆಂಗ ಹ್ಯಾಂಡಲ್ ಮಾಡುತ್ತ ಅನ್ನೋದು ಬಹುಶಃ ನನಗಂತೂ ಗೊತ್ತಿಲ್ಲ. ಇದು ಬಿಟ್ರಪ್ಪ ಅಂತಂದ್ರ ನಾನು ಆಗ್ಲೇ ಹೇಳ್ದಂಗ ನನ್ನ ಲೈವ್ನ ಇನ್ನೇನು ಕ್ಲೋಸ್ ಮಾಡಿಬಿಡ್ತೀನಿ. ಏನು ಸಿಜೆಪಿ ಪಕ್ಷದವ್ರು ಏನ್ ಅದಾರಲ್ಲ ಇವರು ಜಾಸ್ತಿ ಸೆಲೆಬ್ರೇಟ್ ಮಾಡಾಕ ಹೋಗ್ಬಾರ್ದು. ಯಾಕಂತಂದ್ರ ಡೆಡಿಕೇಟ್ ಮಾಡಬೇಕು. ಒಂದು ವಿಕೆಟ್ ಪತನ ಆಗೈತಿ. ಅಭಿಜಿತ್ ದಿಪ್ಕೆ ಅವರು ಮೀಡಿಯಾ ಮುಂದೆ ಬಂದ್ ಮಾತಾಡಿದ್ರು, ಅವ್ರ ಸ್ಟ್ರಾಟಜಿ ಕರೆಕ್ಟ್ ಇತ್ತು, ಸ್ಟ್ಯಾಂಡ್ ಕರೆಕ್ಟ್ ಐತಿ. ಗೋಧಿ ಮೀಡಿಯಾನ ಹೊರಗಿಟ್ಟು ನಾವು ಮಾತಾಡೋಣ ಅನ್ನೋ ಅವ್ರದೊಂದು ಸ್ಟ್ರಾಟಜಿ ಕರೆಕ್ಟ್ ಐತಿ. ಗೋಧಿ ಮೀಡಿಯಾನ ದೂರಿಟ್ಟು ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಾಕತ್ತಾರ, ಪ್ರೆಸ್ ಮೀಟ್ ಮಾಡಾಕತ್ತಾರ. ಆ ಪ್ರೆಸ್ ಮೀಟ್ ಒಳಗೂ ಅವರು ಹೇಳ್ಯಾರ ನೀವು ಯಾವ ಚಾನಲ್ದವ್ರು ಅಂತ ಕೇಳಾಕತ್ತಾರ. ಮತ್ತು ಇಸ್ತಿಫಾ ಅಂದ್ರೆ ರಾಜೀನಾಮೆ ತಗೊಳ್ಳೋದ್ರಿಂದ ಸರ್ಕಾರದೊಳಗ ಒಬ್ಬ ಮಂತ್ರಿನ ರಾಜೀನಾಮೆ ಕೊಟ್ಟಾನ ಅಂದ್ಮೇಲೆ ಅದರ ಅಂಡರ್ ತಳಗ್ ಬರೋರು ಯಾರ್ಯಾರು ಎಲ್ಲೆಲ್ಲಿ ಏನಾಗತ್ತ ಅನ್ನೋದು ಗೊತ್ತಾಗುತ್ತ. ಅದರ ಅರಿವು, ಅದರ ನೋವು, ಅದರದ್ದು ತ್ರಾಸ ಅವರಿಗೆ ಗೊತ್ತಾಗುತ್ತ ಅನ್ನೋ ಕಾರಣಕ್ಕೆ ನಾವು ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿದ್ವಿ ಅಂತ ಅನ್ನೋ ಒಂದು ಜಸ್ಟಿಫಿಕೇಶನ್ ಕೊಡ್ತಾರ. ಅದು ಕೊಟ್ಟ ಮೇಲೇನು ನಮ್ ಕಡೆಯಿಂದ ಒಂದು ಸಂಪಾದಕಿ ಅನ್ನೋ ಒಂದು ಸ್ಟೈಲ್ ಒಳಗೆ ಮಾತಾಡ್ಬೇಕಾತಪ್ಪ ಅಂತಂದ್ರ ಅವರು ಜಾಸ್ತಿ ಅದನ್ನ ಸೆಲೆಬ್ರೇಟ್ ಮಾಡ್ಲಾರ್ದ ಕೇಂದ್ರ ಸರ್ಕಾರಕ್ಕೆ ಗೌರವಯುತವಾಗಿ ನಡ್ಕೋಬೇಕು. ಇದ್ರೊಳಗ ನಮ್ಮದು ಅಥವಾ ಸರ್ಕಾರದ ಯಾವುದು ಸ್ವಹಿತಾಸಕ್ತಿ ಇಲ್ಲ, ಮಕ್ಕಳ ಹಿತಾಸಕ್ತಿ ಇತ್ತು. ಮುಂದೆ ಈ ತರ ನೀಟ್ಗಳು ಇವೇನ್ ಆಗಾಕತ್ತವ ಹಿಂದೆ ಆ ತರ ಎಲ್ಲ ಆಗಬಾರದು ಅನ್ನೋ ದೃಷ್ಟಿಕೋನದಿಂದ ನಾವು ಹೋರಾಟಕ್ಕೆ ಇಳಿದಿದ್ವಿ. ದಯವಿಟ್ಟು ಕೇಂದ್ರ ಸರ್ಕಾರ ಸಹಕರಿಸಬೇಕು ಅಂತ ಹೇಳಿ ಅದಕ್ಕೂ ಗಣನೆಗೆ ತಗೊಂಡು ಪರಿಗಣಿಸಿ ಜಾಸ್ತಿ ಸೆಲೆಬ್ರೇಟ್ ಮಾಡ್ಲಾರ್ದ ಇನ್ನೂ 2 ಬೇಡಿಕೆ ಏನಿದ್ದು ಆ 2 ಬೇಡಿಕೆನ ಮುಗಿಸ್ಕೊಂಡು ಹೊರಗಡೆ ಬರ್ಬೇಕು ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ನಿಮಗ.